परिपूरितान्तर्वाक्ष्याण्डकोशं हरितोपलाभम् तर्काभयेतं विधि सर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणात् भवेत् श्रीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षश्च यस्मादस्य श्रीब्रह्मरुद्र प्रभृतिसुरनरद्वेषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ. ಶ್ರೀಮದ್ಭಾಗವತದ ನವಮ ಸ್ಕಂಧದ 7ನೇ ಅಧ್ಯಾಯ ಪ್ರಾರಂಭ. ಶ್ರೀ ಶುಕ ಉವಾಚ ವಿರೂಪಕೇತುಮಾಂ ಛಂಬುಃ ಅಂಬರೀಷಸುತಾಸ್ತ್ರಯಃ ವಿರೂಪಾತ್ ಪೃಷದಶ್ವೋಭೂತ್ ತತ್ಪುತ್ರಸ್ತು ರಥೀತರಃ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಮನ್ವಂತರ ಅಧಿಪತಿಗಳ ವರ್ಣನೆಯನ್ನು ಮುಂದುವರಿಸ್ತಾ ಈ ಹಿಂದಿನ ಅಧ್ಯಾಯದವರೆಗೆ ಅಂಬರೀಷ ಮಹಾರಾಜನ ಚರಿತ್ರೆಯನ್ನ ವರ್ಣನೆ ಮಾಡಿ. ನಮಸ್ಕಾರ. ವಾಯ್ಸ್ ತುಂಬಾ ಲೋ ಕೇಳ್ತದೆ. ವಾಯ್ಸ್ ತುಂಬಾ ಕಡಿಮೆ ಕೇಳ್ತಾ ಇದೆ. ವಾಲ್ಯೂಮ್ ಕಡಿಮೆ ಜಾಸ್ತಿ ಮಾಡೋದು ಇಲ್ಲ ಇದರಲ್ಲಿ. ನೋಡ ಸರಿ ಆಗ್ಬೋದು. ಏನಾಗಿದೆ? ಹೆಡ್ಫೋನ್ ಹಾಕಿಲ್ವಾ ನೀವು? ಮೈಕ್ ಹೆಡ್ಫೋನ್ ಹಾಕೊಂಡಿದ್ದೇನೆ. ಡೈಲಿ ತರ ಇಲ್ವಾ ಇವತ್ತು? ತುಂಬಾ ಫೀಬಲ್ ಆಗಿದೆ. ನೀವು ಬೇಕಾದ್ರೆ ಕ್ವಿಟ್ ಮಾಡ್ತೀರಿ, ಜಾಯಿನ್ ಆಗ್ತೀರಿಯಾ, ಕಾಲ್ ಮಾಡ್ತೀರಿಯಾ? ಚೇಂಜ್ ಮಾಡಿದ್ದೇನೆ, ಅದಕ್ಕೋಸ್ಕರ ತುಂಬಾ ಇದಾಗಿದೆಯಾ? ಕಂಟಿನ್ಯೂ ಮಾಡಿ ನೋಡೋಣ ಸ್ವಲ್ಪ ಹೊತ್ತು. ನೀವು ಒಂದ್ ಮಾಡಿ, ನೀವು ದಯಮಾಡಿ ಕ್ವಿಟ್ ಮಾಡಿಟ್ಟು ಮತ್ತು ಕಾಲ್ ಸ್ಟಾರ್ಟ್ ಮಾಡಿ, ಕರೆಕ್ಟಾ ಬರೋದು. ಹೀಗೆ ದೂರದಿಂದನೇ ಮಾಡಿದ್ರೆ ಸಾಕ, ಕರೆಕ್ಟ್ ಆಗಿ ಚೆನ್ನಾಗಾಗುತ್ತೆ. ಇದರಲ್ಲಿ ಏನು ಬಿಟ್ಬಿಡ್ಲಾ? ಇವಾಗ ಕೇಳಿಸ್ತಾ ಇದೆಯಾ?
ಚೆನ್ನಾಗಿ ಓಕೆ ಓಕೆ ಹಾ ಓಕೆ. ಇದನ್ನ ತೆಗೆದ್ಬಿಡ್ಲಾ? ಸ್ಟಾರ್ಟ್ ಮಾಡಿದೆ ಹಾ. ಶ್ರೀಶುಕ ಉವಾಚ ವಿರೂಪಕ್ಕೇತುಮಾಂ ಶಂಭುಃ ಅಂಬರೀಷಸುತಾಸ್ತ್ರಯಃ ವಿರೂಪಾತ್ ಪೃಷದಶ್ವೋಭೂತ್ ತತ್ಪುತ್ರಸ್ತು ರಥೀತರಃ. ಶುಕಾಚಾರ್ಯರು ಅಂಬರೀಷ ಮಹಾರಾಜನ ಮಕ್ಕಳ ಬಗ್ಗೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಂಬರೀಷನಿಗೆ 3 ಜನ ಮಕ್ಕಳು, ವಿರೂಪ, ಕೇತುಮಾನ್, ಶಂಭು ಎಂಬುದಾಗಿ 3 ಜನ ಮಕ್ಕಳು. ಅದರಲ್ಲಿ ವಿರೂಪ ಅನ್ನೋವನಿಂದ ಪೃಷದಶ್ವ ಹುಟ್ಟಿದ. ಆ ಪೃಷದಶ್ವನ ಮಗ ರಥೀತರ. ಹೀಗೆ ಅಂಬರೀಷನ ಮುಂದಿನ ಸಂತತಿ ಇದು. ವಿರೂಪಕ್ಕೇತುಮಾನ್ ಶಂಭುಃ ಅಂಬರೀಷಸುತಾಸ್ತ್ರಯಃ ವಿರೂಪಾತ್ ಪೃಷದಶ್ವೋಭೂತ್ ತತ್ಪುತ್ರಸ್ತು ರಥೀತರಃ. ರಥೀತರಸ್ಯ ಪ್ರಜಸ್ಯ ಭಾರ್ಯಾಯಾಂ ತಂತವೇರ್ಥಿತಃ ಅಂಗಿರಾ ಜನಯಾಮಾಸ ಬ್ರಹ್ಮವರ್ಚಸ್ವಿನಃ ಸುತಾನ್. ಪೃಷದಶ್ವನ ಮಗ ರಥೀತರ ಅಂತ ಹೇಳಿದ್ರು. ಆ ರಥೀತನಿಗೆ ಮಕ್ಕಳಾಗಲಿಲ್ಲ. ಅವನು ಸಂತತಿಗೋಸ್ಕರ ಆಂಗಿರಸ ಮುನಿಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆವಾಗ ಆ ಆಂಗಿರಸ ಋಷಿಗಳು, ಅಂಗಿರಾ ಅಂತ ಅವರ ಹೆಸರು, ಆ ಅಂಗಿರಾ ನಾಮ ಋಷಿಗಳೇನಿದ್ದಾರೆ ಅವರು ಈ ರಥೀತರನ ಪತ್ನಿಯಲ್ಲಿ ಬ್ರಹ್ಮವರ್ಚಸ್ವಿಗಳಾದಂತಹ ಮಕ್ಕಳನ್ನ ಅವರು ಉತ್ಪಾದನೆ ಮಾಡಿದರು. ರಥೀತರಸ್ಯ ಪ್ರಜಸ್ಯ ಭಾರ್ಯಾಯಾಂ ತಂತವೇರ್ಥಿತಃ ಅಂಗಿರಾ ಜನಯಾಮಾಸ ಬ್ರಹ್ಮವರ್ಚಸ್ವಿನಃ ಸುತಾನ್. ಏತೆ ಕ್ಷತ್ರ ಪ್ರಸೂತಾ ವೈ ಪುನಶ್ಚಾಂಗಿರಸ ಸ್ಮೃತಾಃ ರಥೀತರಾಣಾಂ ಪ್ರವರಾಃ ಕ್ಷತ್ರೋಪೇತಾದ್ವಿಜಾತಯಃ. ಇದು ರೆಕಾರ್ಡ್ ಆಗ್ತಾ ಇದೆಯಾ? ಇಲ್ಲ, ಅದೇ ಡೌಟ್ ಬಂತು ನನಗೆ. ನಂದು ಆಗ್ತದೆ. ನಾನು ಇದ್ರಲ್ಲಿ ಮಾಡ್ತಾ ಇದ್ದೆ, ಅದು ಕಟ್ ಆಯ್ತಲ್ಲ. ಎಲ್ಲಿ ಹೋಗ್ತು ಈ ರೆಕಾರ್ಡಿಗೆ? ನಾನು ಇದರಲ್ಲಿ ಮಾಡ್ತಾ ಇದ್ದೆ, ಅದು ನನಗೆ ಈಗ ಇದ್ದಕ್ಕಿದ್ದಂಗೆ ಜ್ಞಾಪಕ ಬಂತು. ಇರಿ, ನಾನು ಮಾಡ್ತೇನೆ. ನಾ ಮಾಡ್ತಾ ಇದ್ದೆ, ನಂದು ಆಗ್ತಾ ಇದೆ. ಇದ್ರಲ್ಲಿ ಆಗ್ತಾ ಇದೆಯಾ? ನಂದು ಆಗ್ತದೆ. ಇದು ಹಂಗ ನಂದು ತೊಂದ್ರೆ ಇಲ್ಲ, ಓಕೆ, ಆಗತ್ತೆ. ಆಗ್ತಾ ಇದ್ರೆ ಸರಿ, ನಂದಿಲ್ಲ ಆಗ್ತದೆ. ಅದನ್ನ ಇಲ್ಲಿ ಕಳಿಸ್ತೀನಿ. ಏತೆ ಕ್ಷತ್ರ ಪ್ರಸೂತಾ ವೈ ಪುನಶ್ಚಾಂಗಿರಸ ಸ್ಮೃತಾಃ ರಥೀತರಾಣಾಂ ಪ್ರವರಾಃ ಕ್ಷತ್ರೋಪೇತಾದ್ವಿಜಾತಯಃ. ಈ ಅಂಗಿರಾ ನಾಮ ಋಷಿಗಳಿಂದ ರಥೀತರನ ಪತ್ನಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳೇನಿದ್ದಾರಲ್ಲ, ಇವರು ಕ್ಷತ್ರಿಯನ ಹೆಂಡತಿಯಲ್ಲಿ ಆಂಗಿರಸ ಋಷಿಗಳಿಂದ ಹುಟ್ಟಿರತಕ್ಕಂತಹ ಮಕ್ಕಳು. ಹಾಗಾಗಿ ಇವರನ್ನ ಆಂಗಿರಸರು ಅಂತನೂ ಕೂಡ ಕರೀತಾರೆ. ಜೊತೆಗೆ ಅವರಿಗೆ ಕ್ಷತ್ರ ಜಾತಿಯೂ ಕೂಡ ಬಂದಿದೆ. ಬ್ರಾಹ್ಮಣ ಜಾತಿಯವರೂ ಆದರು, ಕ್ಷತ್ರಿಯ ಜಾತಿಯವರು ಆದರು ಅಂತ ಹೇಳ್ತಾ ಇದ್ದಾರೆ. 2 ಜಾತಿ ಅವರಲ್ಲಿ ಬಂತಂತೆ. ಇದು ಇಲ್ಲಿ ಒಂದು ವಿಷಯವನ್ನು ಬರಿತಾ ಇದ್ದಾರೆ. ಹಿಂದಿನ ಯುಗಗಳಲ್ಲಿ ಉತ್ತಮ ಸಂತತಿಗೋಸ್ಕರ ಕೆಳಗಿನ ಜಾತಿಯವರ ಹೆಂಡತಿಯಲ್ಲಿ ಮಕ್ಕಳನ್ನ ಪಡಿತಕ್ಕಂಥದ್ದು ಮೇಲು ಜಾತಿಯವರನ್ನ ಕೇಳ್ಕೊಳ್ಳೋದು. ಅದಕ್ಕೋಸ್ಕರ ಇದು ಒಂದು ಪದ್ಧತಿ ಇತ್ತು, ಹಿಂದಿನ ಯುಗಗಳಲ್ಲಿ ಇತ್ತು ಅಂತ ಹೇಳ್ತಾರೆ.
ಆ ರೀತಿ ಆದಾಗ ಏನಾಗುತ್ತೆ ಅಂದ್ರೆ, ಈಗ ಒಬ್ಬ ಹೊಲ ಇರ್ತದೆ, ಹೊಲದಲ್ಲಿ ಬೆಳೆಗಳನ್ನೆಲ್ಲ ಬೆಳಿಬೇಕು. ಹೊಲದ ಯಜಮಾನ ಬೇರೆ, ಅವನು ಏನ್ ಮಾಡ್ತಾನೆ, ತನ್ನ ಹೊಲದಲ್ಲಿ ಏನಾದರೂ ದವಸಗಳನ್ನ ಧಾನ್ಯಗಳನ್ನ ಬೆಳಿಲಿಕ್ಕೆ ಬೇರೆ ಯಾರನ್ನಾರೋ ಒಬ್ಬರನ್ನ ನಿಯೋಜನೆ ಮಾಡ್ತಾನೆ. ಆವಾಗ ಆ ಹೊಲದಲ್ಲಿ ಬೆಳೆದಂತಹ ಬೆಳೆಗಳು ಯಾರದು, ಆ ಹೊಲಕ್ಕೆ ಯಾರು ಒಡೆಯನೋ ಯಜಮಾನನೋ ಅವಂದೇ. ಬೆಳಿಲಿಕ್ಕೆ ಮಾತ್ರ ಬೇರೆಯವ್ರ ಹತ್ರ ಕೇಳ್ಕೊಂಡಿರ್ತಾನೆ ಅಷ್ಟೆ, ನೀವು ಬಂದು ನಮ್ಮ ಹೊಲದಲ್ಲಿ ದವಸ ಧಾನ್ಯಗಳನ್ನೆಲ್ಲ ಬೆಳೀರಿ ಅಂತ. ಆ ಬೆಳೆದಂತಹ ಬೆಳೆಗಳೆಲ್ಲ ಹೊಲದ ಒಡೆಯನಿಗೆ ಸೇರ್ಬೇಕಾಗಿರೋದು. ಹಾಗೆ ತನ್ನ ಹೆಂಡತಿಯಲ್ಲಿ ಸಂತತಿಯನ್ನ ಉಂಟು ಮಾಡಲಿಕ್ಕೆ ಬೇರೆಯವರನ್ನ ಕೇಳ್ಕೊಂಡ್ರೆ ಅಲ್ಲಿ ಹುಟ್ಟುವ ಸಂತತಿ ಗಂಡನಿಗೆ ಸೇರ್ಬೇಕಾಗಿರೋದು. ಹಾಗಾಗಿ ರಥೀತರ ಅನ್ನೋನು ತನ್ನ ಹೆಂಡತಿಯಲ್ಲಿ ಸಂತತಿಯನ್ನು ಉಂಟು ಮಾಡಲಿಕ್ಕೆ ಆಂಗಿರಸ ಋಷಿಗಳ ಹತ್ರ ಕೇಳ್ಕೊಂಡದ್ದು. ಹಾಗಾಗಿ ಅದು ರಥೀತರನ ಮಕ್ಕಳಿದ್ದ ಹಾಗೇನೆ, ಔರಸ ಪುತ್ರರು ಅಂತ ಆಗೋದಿಲ್ಲ. ಮತ್ತೊಬ್ಬರಿಂದ ಹುಟ್ಟಿರ್ತಕ್ಕಂತಹ ಮಕ್ಕಳು, ಅವರನ್ನ ಕ್ಷೇತ್ರಜ್ಞ ಪುತ್ರರು ಅಂತ ಕರೀತಾರೆ. ಔರಸ ಪುತ್ರರು ಬೇರೆ, ಕ್ಷೇತ್ರಜ್ಞ ಪುತ್ರರು ಬೇರೆ. ಅಂತೂ ಅವ್ರ ಮಕ್ಕಳೇ, ಅದು ರಥೀತರನ ಮಕ್ಕಳಿದ್ದ ಹಾಗೇನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಕ್ಷತ್ರೋಪೇತಾಹ ದ್ವಿಜಾತಯ ಅಂತ. ಕ್ಷತ್ರ ಜಾತಿಯೂ ಅವರಲ್ಲಿದೆ, ಬ್ರಾಹ್ಮಣ ಜಾತಿಯವರು ಹೌದು ಅಂತ. ಏತೆ ಕ್ಷತ್ರ ಪ್ರಸೂತಾ ವೈ ಪುನಶ್ಚಾಂಗಿರಸ ಸ್ಮೃತಾಃ ರಥೀತರಾಣಾಂ ಪ್ರವರಾಃ ಕ್ಷತ್ರೋಪೇತಾ ದ್ವಿಜಾತಯಃ. ಕ್ಷುವತಸ್ತು ಮನೋರ್ಜಜ್ಞೆ ಇಕ್ಷ್ವಾಕುರ್ಘ್ರಣತಃ ಸುತಃ ತಸ್ಯ ಪುತ್ರ ಶತಜ್ಯೇಷ್ಠಾಃ ವಿಕುಕ್ಷಿ ನಿಮಿದಂಡಕಾಃ. ಹೀಗೆ ಒಂದು ವಂಶವನ್ನ ಹೇಳಿ ಮತ್ತೊಂದು ವಂಶವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಹಿಂದೆ ವೈವಸ್ವತ ಮನುವಿಗೆ ಶ್ರದ್ಧಾದೇವಿಯಲ್ಲಿ ಇಕ್ಷ್ವಾಕುವು ಸೇರಿದಂತೆ 10 ಜನ ಮಕ್ಕಳಾದರು ಅಂತ ಒಂದು ಮಾತು ಬಂದಿದೆ. ಇದೇ ನವಮ ಸ್ಕಂದದ 1ನೇ ಅಧ್ಯಾಯದಲ್ಲೇನೆ 11ನೇ ಶ್ಲೋಕದಲ್ಲಿ ಆ ವಿಷಯ ಬಂದಿದೆ. ವೈವಸ್ವತ ಈ ಮನುವಿಗೆ ಇಕ್ಷ್ವಾಕುವು ಸೇರಿದಂತೆ 10 ಜನ ಮಕ್ಕಳು ಅಂತ ಹೇಳಿದ್ದಾರೆ ಅಲ್ಲಿ. ಹಾಗಾಗಿ ಅಲ್ಲಿ ಇಕ್ಷ್ವಾಕು ಅಂತ ಅನ್ನೋನು ಬಹಳ ಪ್ರಸಿದ್ಧನಾಗಿರ್ತಕ್ಕಂತಹ ಒಬ್ಬ ರಾಜ. ಈಗ ಮನು ಮಹಾರಾಜ ಸೀನುವಾಗ ಮೂಗಿನಿಂದ ಇಕ್ಷ್ವಾಕು ಹುಟ್ಟಿದ ಅಂತ ಹೇಳ್ತಾ ಇದ್ದಾರೆ. ವೈವಸ್ವತ ಮನು ಮಹಾರಾಜ ಅವನು ಸೀನುತ್ತಾ ಇರುವಾಗ, ಕ್ಷುವತಃ ಸೀನುವಾಗ ಅವನ ಮೂಗಿನಿಂದ ಇಕ್ಷ್ವಾಕು ಎಂಬಂತಹ ಒಬ್ಬ ಮಗ ಹುಟ್ಟಿದ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಆ ಹಿಂದೆ ಶ್ರದ್ಧಾದೇವಿಯಲ್ಲಿ 10 ಜನ ಮಂದಿ ಮಕ್ಕಳು ಅಂತೇನು ಹೇಳಿದ್ದಾರಲ್ಲ, ಹಾಗಾದ್ರೆ ಇವನು ಇಕ್ಷ್ವಾಕು ಮೂಗಿನಿಂದ ಹುಟ್ಟಿದವನು ಸೀನಿದಾಗ, ಶ್ರದ್ಧಾದೇವಿಯ ಮಗ ಅಲ್ಲ. ಆದರೆ ಶ್ರದ್ಧಾದೇವಿಯಲ್ಲಿ ಇಕ್ಷ್ವಾಕು ಮೊದಲಾದಂತಹ 10 ಜನ ಅಂತ ಹೇಳಿದ್ದಾರೆ. ಅದರ ಅರ್ಥ 9 ಮಂದಿ ಅಂತನೇ, ಅಥವಾ ಅವಳಿಗೆ 9 ಮಂದಿ, ಇವನಿಗೆ ಈ ಮೂಗಿನಿಂದ ಹುಟ್ಟಿದವನು ಸೇರಿದ್ರೆ ಒಟ್ಟು 10 ಮಂದಿ ಅಂತ ಹಾಗರ್ಥ. ಅಥವಾ ತಾಯಿ ಅವಳೆ ತಾನೆ, ಅವನ ಮೂಗಿನಿಂದ ಹುಟ್ಟಿದ್ರೂ ಕೂಡ ಅವನಿಗೆ ತಾಯಿ ಯಾರು, ಶ್ರದ್ಧಾದೇವಿನೇ. ಆ ಅಭಿಪ್ರಾಯ ಇಟ್ಟುಕೊಂಡು ಹೇಳಿದ್ದು, ಅವನಿಗೆ 10 ಜನ ಮಕ್ಕಳು ಶ್ರದ್ಧಾದೇವಿಯಲ್ಲಿ ಅಂತ. 100 ಜನ ಅಂತ, 100 ಜನ ಮಕ್ಕಳು ಅಂತ, 10 ಮಂದಿ, 10 ಪುತ್ರ ಶತಜ್ಯೇಷ್ಠ ಅಂತಿದ್ದಾರೆ ಅಲ್ಲ. ಇದರಲ್ಲಿ ಅವನಿಗೆ ಆಮೇಲೆ ಇಕ್ಷ್ವಾಕುವಿಗೆ ಅದಿನ್ನು ಹೇಳಿಲ್ಲ. ಇಕ್ಷ್ವಾಕು ಮುಂದೆ 100 ಜನ ಮಕ್ಕಳಿಗೆ ತಂದೆ ಆಗ್ತಾನೆ. ನಾನು ಹೇಳಿದ್ದು ಹಿಂದಿನ 1ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿ ವೈವಸ್ವತ ಮನುವಿಗೆ ಇಕ್ಷ್ವಾಕು ಮಹಾರಾಜನು ಸೇರಿದಂತೆ ಒಟ್ಟು 10 ಜನ ಮಕ್ಕಳು ಶ್ರದ್ಧಾದೇವಿಯಲ್ಲಿ ಹುಟ್ಟಿದರು ಅಂತಿದೆ.
ಆ ಶ್ರದ್ಧಾದೇವಿಯಲ್ಲೇ 10 ಜನ ಮಕ್ಕಳು ಹುಟ್ಟಿದ್ರು ಅಥವಾ 9 ಜನ ಮಕ್ಕಳು? ಯಾಕೆಂದ್ರೆ ಇವನು ಇಕ್ಷ್ವಾಕು ಅಂತನ್ನೋನು ಸೇರಿ 10 ಜನ. ಇಕ್ಷ್ವಾಕು ಹುಟ್ಟಿದ್ದು ಶ್ರದ್ಧಾದೇವಿಯಲ್ಲೇ ಅಲ್ಲ, ಆ ಮನು ಮಹಾರಾಜ ಸೀನುವಾಗ್ಲೇ ಹುಟ್ಟಿದ್ದು, ಮೂಗಿನಿಂದ ಹುಟ್ಟಿದ್ದು. ಹಾಗಾದ್ರೆ 9 ಜನ ಶ್ರದ್ಧಾದೇವಿಯಲ್ಲಿ ಹುಟ್ಟಿದವರು, ಇವನೊಬ್ಬ ಮೂಗಿನಿಂದ ಹುಟ್ಟಿದವನು. ಆದರೆ ತಾಯಿ ಅವಳೆ. ಆ ಕಾರಣದಿಂದ ಶ್ರದ್ಧಾದೇವಿಯಲ್ಲಿ 10 ಜನ ಮಕ್ಕಳು ಅಂತ ಒಟ್ಟಿಗೆ ಹೇಳಿದ್ದಾರೆ ಅಂತ ನಾನು ಹೇಳಿದ್ದೆ. ಇದು ಇನ್ನೊಂದು ಕಾರಣ. ಅಥವಾ ಛತ್ರಿನ್ಯಾಯ ಅಂತ ಒಂದಿದೆ, ಛತ್ರಿಣೋಯಾಂತಿ ಅಂತ ವ್ಯವಹಾರ ಮಾಡೋದಿದೆ. ಆ ಛತ್ರಿನ್ಯಾಯದಿಂದ ಅನೇಕ ಜನ ಶ್ರದ್ಧಾದೇವಿ ಮಕ್ಕಳಿದ್ದಾರಲ್ಲ, ಅದ್ರ ಜೊತೆಗೆ ಇವನು ಒಬ್ಬ ಶ್ರದ್ಧಾದೇವಿ ಮಕ್ಕಳಲ್ಲದೆ ಇದ್ರು ಅವನ ಮಕ್ಕಳು ಅಂತ ಹೇಳ್ಬಿಡು. ಛತ್ರಿಣೋಯಾಂತಿ ಅಂತ ಹೇಳುವಾಗ ಅಂದ್ರೆ ಛತ್ರಿ ಹಿಡ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ ಅಂತ. ಮೇಲಿಂದ ನಾವು ನೋಡಿದಾಗ ತುಂಬಾ ಜನ ಛತ್ರಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ, ಛತ್ರಿಣೋಯಾಂತಿ ಅಂತೇವೆ. ಅದರಲ್ಲಿ ಛತ್ರಿ ಇಲ್ಲದೆ ಇರೋರು ಒಂದು ಸ್ವಲ್ಪ ಜನ ಇರ್ತಾರೆ, ಅವರು ಹೋಗ್ತಾ ಇರ್ತಾರೆ. ಅವ್ರನ್ನೂ ಸೇರಿಸ್ಕೊಂಡು ನಾವೇನ್ ಮಾಡ್ತೇವೆ, ಛತ್ರಿಣೋಯಾಂತಿ, ಛತ್ರಿ ಹಿಡ್ಕೊಂಡವರೆಲ್ಲ ಹೋಗ್ತಾ ಇದ್ದಾರೆ ಅಂತ. ಅದ್ರಲ್ಲಿ ಒಬ್ರು ಇಬ್ರು ಛತ್ರಿ ಹಿಡ್ಕೊಳ್ಳದೆ ಇರೋರು ಹೋದ್ರು ಕೂಡ ನಡೆಯುತ್ತೆ, ಅವ್ರನ್ನು ಸೇರಿಸ್ಕೊಳ್ಬೇಕು ಅದರಲ್ಲಿ. ಇದು ಛತ್ರಿ ನ್ಯಾಯ ಅಂತ ಸಂಸ್ಕೃತದಲ್ಲಿ ಒಂದು ನ್ಯಾಯ ಇದೆ. ಆ ಪ್ರಕಾರ ತುಂಬಾ ಜನ ಮಕ್ಕಳಿದ್ರು ಶ್ರದ್ಧಾದೇವಿಗೆ, ಅದರಲ್ಲಿ ಇವನು ಒಬ್ಬ. ಅವನು ಶ್ರದ್ಧಾದೇವಿ ಮಗ ಅಲ್ಲದೆ ಇದ್ರೂ ಕೂಡ ಛತ್ರಿಣೋಯಾಂತಿ ಅನ್ನೋ ನ್ಯಾಯದ ಪ್ರಕಾರ ಶ್ರದ್ಧಾದೇವಿ ಮಕ್ಕಳು ಅಂತ ಹೇಳಿಬಿಟ್ಟಿದ್ದಾರೆ. ತಪ್ಪೇನಲ್ಲ, ಹೇಳುವಾಗ ಹಂಗೆ ಹೇಳೋ ಪದ್ಧತಿ ಉಂಟು. ಈ ರೀತಿ ಇಟ್ಕೊಳ್ಬೇಕು. ಅಂತೂ ಶ್ರದ್ಧಾದೇವಿಯ ಮಗ ಅಂತ ವ್ಯವಹಾರ ಮಾಡಿದರೆ ತಪ್ಪಲ್ಲ. ಇದು ಒಂದು. ಇನ್ನೊಂದು ಏನು ಅಂದ್ರೆ, ಈ ಇಕ್ಷ್ವಾಕು ಅಂತನ್ನೋನೇ 2 ಸಲ ಹುಟ್ಟಿದ ಅಂತಲೂ ಇಟ್ಟುಕೊಳ್ಬಹುದು. ಹಿಂದೆ ದಕ್ಷ ಪ್ರಜಾಪತಿ ಬಗ್ಗೆ ಹೇಳುವಾಗ ಹೇಳಿದ್ದಾರೆ, ಅವನು ದಕ್ಷ ಪ್ರಜಾಪತಿ ಬ್ರಹ್ಮನ ಮಗನಾಗಿ 1 ಸಲ ಹುಟ್ಟಿದ, ಆಮೇಲೆ ಮತ್ತೆ ಪ್ರಚೇತಸರಿಗೂ ಮಗನಾಗಿ ಹುಟ್ಟುತ್ತಾನೆ. ಇದೇ ದಕ್ಷ ಪ್ರಜಾಪತಿ. ಆ ಥರ ಇಕ್ಷ್ವಾಕುವು ಕೂಡ 2 ಸಲ ಹುಟ್ಟಿದ ಅಂತ ಇಟ್ಟುಕೊಳ್ಬಹುದು. ಶ್ರದ್ಧಾದೇವಿಯಲ್ಲಿ 1 ಸಲ ಹುಟ್ಟಿದ್ದ, ಮೂಗಿನಿಂದ ಸೀನುವಾಗ್ಲೂ ಹುಟ್ಟಿದ್ದ ಅಂತ ಇಟ್ಟುಕೊಳ್ಬಹುದು. ಅಥವಾ ಆ ಇಕ್ಷ್ವಾಕು ಬೇರೆ ಈ ಇಕ್ಷ್ವಾಕು ಬೇರೆ ಅಂತಲೂ ಇಟ್ಟುಕೊಳ್ಬಹುದು. ಹೇಗೆ ಅಂತ ಅದು ಎಲ್ಲಿ ಯಾರು ನಿರ್ಣಯ ಹೇಳಿಲ್ಲ ಏನ್ ಮಾಡಬೇಕು ಅಂತ. ಛಲಾರಿ ವ್ಯಾಖ್ಯಾನದಲ್ಲಿ ಇದನ್ನೆಲ್ಲ ಸ್ವಲ್ಪ ವಿಚಾರ ಮಾಡಿದ್ದಾರೆ. ಅಂತೂ ಇಕ್ಷ್ವಾಕು ಮೂಗಿನಿಂದ ಸೀನುವಾಗ ಹುಟ್ಟಿದ್ದ ಅಂತನ್ನೋದು ಸ್ಪಷ್ಟವಾಗಿದೆ ಭಾಗವತದಲ್ಲಿ. ಇಕ್ಷ್ವಾಕು ಘ್ರಾಣತಃ ಜಜ್ಞೆ ಕ್ಷುವತಃ ಅಂತ ಮಣಿಮಂಜರಿಯಲ್ಲೂ ಕೂಡ ಸ್ಪಷ್ಟವಾಗಿ ಇದನ್ನ ಅವರು ತಗೊಂಡು ಇದನ್ನೇ ಹೇಳಿದ್ದಾರೆ. ಇಕ್ಷ್ವಾಕು ಕ್ಷುವತೋ ಮನೋಹೋ ಅಂತ. ಅವನಿಗೆ ಹೆಸರೇ ಇಕ್ಷ್ವಾಕು ಅಂತ. ಅವನು ಸೀನುವಾಗ ಮೂಗಿನಿಂದ ಹುಟ್ಟಿದವನಾದ್ರಿಂದ ಅವನಿಗೆ ಇಕ್ಷ್ವಾಕು ಅಂತ ಹೆಸರು ಬಂತು ಅಂತ ಕೂಡ ಹೇಳ್ತಾರೆ. ಈ ತರ ತಾಯಿ ಇಲ್ಲಂಗ ಹುಟ್ಟಿದ ಎಂಬ ತಾತ್ಪರ್ಯ. ಅವಾಗೆಲ್ಲ ಹಾಗೆ ಆ ಮಕ್ಕಳಾಗ್ತಿದ್ರಲ್ಲ, ಅಯ್ಯೋ ನಿಜರು ಬೇಕಾದಷ್ಟು ಜನ ಮಕ್ಕಳಾಗಿರುವಂತ ಇತಿಹಾಸ ನಾವು ನೋಡ್ತೇವೆ. ತೊಡೆಯಿಂದನೇ ಹುಟ್ಟೋದು, ಮೂಗಿನಿಂದ ಹುಟ್ಟೋದು, ಆ ಥರ ಎಲ್ಲ ಇತ್ತು. ಅವರಿಗೆ ಆ ಸಾಮರ್ಥ್ಯ ಇತ್ತು. ಕ್ಷುವತಸ್ತು ಮನೋರ್ಜಜ್ಞೆ ಇಕ್ಷ್ವಾಕೃಘ್ರಾಣತಃ ತಸ್ಯ ಪುತ್ರಶತಂ ಜ್ಯೇಷ್ಠಾಃ ವಿಕುಕ್ಷಿನಿಮಿ ದಂಡಕಾಃ. ಈ ಇಕ್ಷ್ವಾಕುವಿಗೆ 100 ಜನ ಮಕ್ಕಳು. ಅಲ್ಲಿ ಪುತ್ರಶತಂ ಅನ್ನೋದು ತಸ್ಯ ಅಂದ್ರೆ ಆ ಇಕ್ಷ್ವಾಕು ಮಹಾರಾಜನಿಗೆ 100 ಜನ ಮಕ್ಕಳು. ಆ 100 ಜನ ಮಕ್ಕಳಲ್ಲಿ ವಿಕುಕ್ಷಿ, ನಿಮಿ, ದಂಡಕ ಅಂತ ಈ 3 ಜನ ದೊಡ್ಡವರು, ಅವರು ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಉಳಿದ ಇನ್ನು ಒಟ್ಟು 100 ಜನ ಇದ್ದಾರೆ. ಅದರಲ್ಲಿ ವಿಕುಕ್ಷಿ ಮತ್ತು ನಿಮಿ, ದಂಡಕ ಅಂತನ್ನೋರು 3 ಜನ ದೊಡ್ಡವರು. ಇವರು ಜ್ಯೇಷ್ಠಾಹ, ದೊಡ್ಡವರು ಅಂತ ಅರ್ಥ. ತೇಷಾಂ ಪುರಸ್ತಾತ್ ಅಭವನ್ನಾರ್ಯಾವರ್ತೆ ನೃಪ 25 ಪಂಚಾಚ್ಚ ತ್ರಯೋ ಮಧ್ಯೆ ಪರೇಣ್ಯತಃ. ಒಟ್ಟು 100 ಜನ ಮಕ್ಕಳಿದ್ದರಲ್ಲ ಇಕ್ಷ್ವಾಕುವಿಗೆ, ಅದರಲ್ಲಿ 25 ಮಂದಿ ಆರ್ಯ
ಆರ್ಯಾವರ್ತದಲ್ಲಿ ಪೂರ್ವ ಭಾಗದಲ್ಲಿ ರಾಜರಾದರು. ಇನ್ನು 25 ಮಂದಿ ಪಶ್ಚಿಮ ಭಾಗದಲ್ಲಿ ಅವರು ರಾಜರಾದರು. 3 ಮಂದಿ ಮಧ್ಯದಲ್ಲಿ ರಾಜರಾದರು. ಇನ್ನುಳಿದವರು 47 ಜನ. ಆ 47 ಮಂದಿ ಉತ್ತರ ಮತ್ತು ದಕ್ಷಿಣ ಭಾಗಗಳಲ್ಲಿ ರಾಜರಾದರು ಅಂತ ಇಟ್ಟುಕೊಳ್ಬೇಕು. ಪರ್ಯಾನ್ಯತಃ ಅಂತ ಹೇಳಿಬಿಟ್ಟಿದ್ದಾರೆ. ಎಷ್ಟೆಷ್ಟು ಅಂತ ಅಲ್ಲಿ ಸ್ಪಷ್ಟವಾಗಿಲ್ಲ. ಉತ್ತರ ಮತ್ತು ದಕ್ಷಿಣ ಭಾಗಗಳಲ್ಲಿ ಉಳಿದ 47 ಮಂದಿ, ಮಧ್ಯದಲ್ಲಿ ಮಾತ್ರ ಇವರು 3 ಜನ ಪ್ರಧಾನರಾಗಿರ್ತಕ್ಕಂಥವ್ರು. ತ್ರಯೋ ಮಧ್ಯೆ ಅಂತ ಹೇಳಿದ್ದಾರೆ. ತೇಷಾಂ ಪುರಸ್ತಾದಭವನ್ ಆರ್ಯಾವರ್ತೇ ನೃಪ ಪಂಚವಿಂಶತಿ ಪಶ್ಚಾಚ್ಚ ತ್ರಯೋ ಮಧ್ಯೆ ಪರೇಣ್ಯತಃ ಸ ಏಕದಾಷ್ಟಕಾಶ್ರಾದ್ಧ ಇಕ್ಷ್ವಾಕುಸ್ಸುತಮಾದಿಶತೆ ಮಾಂಸಮಾನೀಯತಾಂ ಮೇಧ್ಯಂ ವಿಕುಕ್ಷೇ ಗಚ್ಚಮಾಚಿರಂ. ಈ ಇಕ್ಷ್ವಾಕು ಮಹಾರಾಜ ಒಂದು ಸಲ ವಿಕುಕ್ಷಿ ಅಂತನ್ನೋ ತನ್ನ ಮಗ ಏನಿದ್ದಾನೆ ಅವನಿಗೆ, ನೀನು ಮಾಂಸವನ್ನ ತಗೊಂಡು ಬಾ, ಅನ್ವಷ್ಟಕ ಶ್ರಾದ್ದ, ಅಷ್ಟಕ ಶ್ರಾದ್ದ ಮಾಡಬೇಕಾಗಿದೆ, ಆ ಶ್ರಾದ್ದಕ್ಕೋಸ್ಕರ ಶುದ್ಧವಾದ ಮಾಂಸವನ್ನು ತಗೊಂಡು ಬಾ ಅಂತ ವಿಕುಕ್ಷಿಗೆ ಹೇಳಿ ಕಳಿಸಿದ. ತಡ ಮಾಡಬೇಡ, ಬೇಗ ಹೋಗು, ಮಾಗಚ್ಚ ಚಿರಂ, ಬೇಗ ಹೋಗಿ ಜಿಂಕೆಯ ಮಾಂಸವನ್ನು ತಗೊಂಡು ಬಾ ಅಂತ, ಮಾಂಸ ತಗೊಂಡು ಬಾ ಅಂತ ಹೇಳಿ ಕಳಿಸಿದ. ಅದು ಮೇಧ್ಯಂ, ಶ್ರಾದ್ದ ಮಾಡಲಿಕ್ಕೋಸ್ಕರ, ಹವಿಸ್ಸು ಮಾಂಸದಿಂದ ಶ್ರಾದ್ದ ಮಾಡಬೇಕು, ಅದಕ್ಕೋಸ್ಕರ ಹೋಗಿ ಬಾ ಅಂತ ಅವನನ್ನು ಹೇಳಿ ಕಳಿಸಿದ. ಇಕ್ಷ್ವಾಕು ಮಹಾರಾಜ ತನ್ನ ಮಗನಾದ ವಿಕುಕ್ಷಿಗೆ ಈ ಆಜ್ಞೆಯನ್ನು ಮಾಡಿದ. ಸ ಏಕದಾಷ್ಟಕಾಶ್ರಾದ್ದ ಇಕ್ಷ್ವಾಕು ಸುತಮಾದಿಶತೆ ಮಾಂಸಮಾನೀಯತಾಂ ಮೇಧ್ಯಂ ವಿಕುಕ್ಷೇ ಗಚ್ಚಮಾಚಿರಂ. ತಥೇತಿ ಸವನಂ ಗತ್ವಾ ಮೃಗಾನ್ ಹತ್ವಾ ಕ್ರಿಯಾರ್ಹಣಾನ್ ಶ್ರಾಂತೋ ಬುಭುಕ್ಷಿತೋ ವೀರಃ ಶಶಮಾದದಪಸ್ಮೃತಿಃ. ಸರಿ ಅಂತ ಹಾಗೆ ಆಗ್ಲಿ ಅಂತ ಇವನು ಹೊರಟ, ಕಾಡಿಗೆ ಹೋದ. ಕಾಡಿಗೆ ಹೋಗಿ ವಿಕುಕ್ಷಿ ಮಹಾವೀರನಾದಂತಹ ರಾಜ ಶ್ರಾದ್ದಕ್ಕೋಸ್ಕರ ಯೋಗ್ಯವಾದ ಮೃಗಗಳು ಯಾವುದು ಅಂತ, ಅದು ಎಲ್ಲ ಮೃಗಗಳು ಅಲ್ಲ, ಶ್ರಾದ್ದಕ್ಕೆ ಯೋಗ್ಯವಾದಂತಹ ಆ ಮೃಗಗಳನ್ನು ಕೊಂದು ಅದರ ಮಾಂಸವನ್ನು ತಗೊಂಡು ಬರಲಿಕ್ಕೆ ತುಂಬಾ ಆ ಕಡೆ ಈ ಕಡೆ ಎಲ್ಲ ಓಡಾಡಿದ. ಆಯಾಸ ಆಗಿ ಹೋಯ್ತು ಅವನಿಗೆ, ಬಹಳ ಹಸುವೇನೂ ಆಗಿತ್ತು. ಆವಾಗ ಏನಾಗುತ್ತೆ, ಮರ್ತೋಗುತ್ತೆ. ಬುಭುಕ್ಷಿತಂನ ಪ್ರತಿಪಾತಿ ಕಿಂಚಿತ್ ಅಂತ, ಹಸುವೆ ಆದಾಗ ಏನ್ ಮಾಡ್ತಾ ಇದ್ದೇನೆ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ಏನ್ ಮಾಡಿದ ಇವನು, ಮಾಂಸವನ್ನ ತಗೊಂಡು ಹೋಗಿ ಶ್ರಾದ್ದ ಮಾಡಲಿಕ್ಕೆ ಕೊಟ್ಟು, ಆ ಶ್ರಾದ್ದ ಮಾಡಿ ಆಮೇಲೆ ಪಿತೃಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಇವನಿಗೆ ಹಸುವೆ ಆಗಿಬಿಟ್ಟಿದೆ, ಇದನ್ನು ನಾನು ಇವಾಗ ತಿಂದ್ರೆ ಉಚ್ಚಿಷ್ಟ ಆಗಿಬಿಡತ್ತೆ ಅನ್ನೋದು ಕೂಡ ಮರ್ತು ಬಿಟ್ಟ ಅವನು. ಅದಕ್ಕೆ ಅಪಸ್ಮೃತಿ ಅಂತ ಹೇಳಿದ್ದಾರೆ. ಅದನ್ನು ಮರ್ತು ಬಿಟ್ಟಿದ್ದ ಅವನು. ಇದನ್ನ ನಾನು ಸ್ವಲ್ಪ ತಿಂದು ತಗೊಂಡು ಹೋದ್ರೆ ಉಚ್ಚಿಷ್ಟ ಆಗಿಬಿಡತ್ತೆ, ಇದನ್ನ ನಾವು ಶ್ರಾದ್ದ ಮಾಡಬಾರ್ದು ಅಂತನ್ನೋದು. ಯಾಕೆಂದ್ರೆ ಅಲ್ಲಿ ಬ್ರಾಹ್ಮಣರಿಗೆಲ್ಲ ಊಟಕ್ಕೆ ಬಡಿಸ್ಬೇಕು. ವಸಿಷ್ಠ ಮೊದಲಾದಂತಹ ದೊಡ್ಡ ದೊಡ್ಡ ಋಷಿಗಳೆಲ್ಲ ಬಂದಿರ್ತಾರೆ. ಆ ಬ್ರಾಹ್ಮಣರಿಗೆ ಅದನ್ನ ಬಡಿಸ್ಬೇಕಾಗಿದ್ರೆ ನಾವು ತಿಂದು ಉಳಿದದ್ದನ್ನ ಬ್ರಾಹ್ಮಣರಿಗೆ ಬಡಿಸಬಾರದು, ಅದು ಉಚ್ಚಿಷ್ಟ ಆಗತ್ತೆ. ಅದಕ್ಕೆ ಹಾಗೆ ಮಾಡಬಾರ್ದಾಗಿತ್ತು. ಆದ್ರೆ ಅವನು ಮರ್ತು ಬಿಟ್ಟ, ಆ ಬುದ್ಧಿ ಇರಲಿಲ್ಲ ಹಸಿವೆ ಆಗಿದ್ರಿಂದ. ಅವನೇನ್ ಮಾಡಿದ, ಅದನ್ನ ಸ್ವಲ್ಪ ತಿಂದು ಬಿಟ್ಟ. ಹಸಿವೆ ಆಗಿತ್ತು, ಆಯಾಸ ಆಗಿತ್ತು, ಸ್ವಲ್ಪ ತಿಂದು ತಗೊಂಡು ಬಂದ. ತಥೇತಿ ಸವನಂ ಗತ್ವಾ ಮೃಗಾನ್ ಹತ್ವಾ ಕ್ರಿಯಾರ್ಹಕಾನ್. ಕ್ರಿಯಾರ್ಹಣಾನ್ ಅಂತ ಕೂಡ ಒಂದು ಪಾಠ ಇದೆ, ಎರಡೂ ತೊಂದರೆ ಇಲ್ಲ. ಶ್ರಾಂತೋ ಬುಭುಕ್ಷಿತೋ ವೀರಃ ಶಶಮಾದದಪಸ್ಮೃತಿಃ ಶೇಷಂ ನಿವೇದಯಾಮಾಸ ಪಿತ್ರೆ ತೇನ ಚ ತದ್ಗುರುಃ ಚೋದಿತ ಪ್ರೋಕ್ಷಣಾಯಾಹ ದುಷ್ಟಮೇತದಕರ್ಮಕಂ
ತಾನು ತಿಂದು ಉಳಿದ ಮಾಂಸವನ್ನು ತಗೊಂಡು ಬಂದು ಅಪ್ಪನಿಗೆ ಕೊಟ್ಟ. ಅದನ್ನ ಪ್ರೋಕ್ಷಣೆ ಮಾಡಿ ಶ್ರಾದ್ದದಲ್ಲಿ ಉಪಯೋಗ ಮಾಡಲಿಕ್ಕೆ ಅಂತ ಇಕ್ಷ್ವಾಕು ತನ್ನ ಗುರುಗಳಾದಂತಹ ವಸಿಷ್ಠ ಋಷಿಗಳ ಹತ್ರ ಕೇಳ್ಕೊಂಡ. ಆವಾಗ ಆ ವಸಿಷ್ಠ ಋಷಿಗಳು ಆ ಮಾಂಸವನ್ನು ನೋಡಿದ ತಕ್ಷಣದಲ್ಲೇ ಹೇಳಿದರು, ಇದು ಅಶುದ್ಧ ಆಗಿದೆ, ಗೊತ್ತಾಗ್ಬಿಡುತ್ತೆ ಅವರಿಗೆ. ಇದು ಶ್ರಾದ್ದ ಮಾಡಲಿಕ್ಕೆ ಯೋಗ್ಯವಾಗಿಲ್ಲ, ಇದು ಉಚ್ಚಿಷ್ಟ ಆಗಿದೆ ಅಂತ ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ಅದನ್ನು ನೋಡಿದ ತಕ್ಷಣದಲ್ಲೇ ವಸಿಷ್ಠರು ಕಂಡುಹಿಡಿದು ಬಿಟ್ರು. ಶೇಷಂ ನಿವೇದಯಾಮಾಸ ಪಿತ್ರೆ ತೇನ ಚ ತದ್ಗುರು ಚೋದಿತ ಪ್ರೋಕ್ಷಣಾಯಾಹ ದುಷ್ಟಮೇತತ್ ಅಕರ್ಮಕಂ. ಅಕರ್ಮಕಂ ಅಂದ್ರೆ ಕರ್ಮಕ್ಕೆ ಯೋಗ್ಯವಾಗಿಲ್ಲ, ಇದು ಉಚ್ಚಿಷ್ಟ ಆಗಿದೆ. ಜ್ಞಾತ್ವಾ ಪುತ್ರಸ್ಯ ತತ್ಕರ್ಮ ಗುರುಣಾಭಿಹಿತಂ ನೃಪಃ ದೇಶಾನ್ ನಿಸ್ಸಾರಯಾಮಾಸ ಸುತಂ ತ್ಯಕ್ತವಿಧಿಂ ವೃಷಾ. ಜ್ಞಾನದ ದೃಷ್ಟಿಯಿಂದ ವಸಿಷ್ಠರು ಯಾಕೆ ಹೀಗಾಯ್ತು, ಏನಾಗಿದೆ ಅನ್ನೋದನ್ನ ಕಂಡು ಹಿಡಿದ್ಬಿಟ್ರು. ನಿನ್ನ ಮಗ ವಿಕುಕ್ಷಿ ಈ ಕೆಲಸ ಮಾಡಿದ್ದಾನೆ, ಅಲ್ಲಿ ತಗೊಂಡು ಬರ್ಲಿಕ್ಕೆ ಹೋದಾಗ ಅವನು ಅದನ್ನ ಉಚ್ಚಿಷ್ಟ ಮಾಡಿದ್ದಾನೆ ಅಂತ ಹೇಳಿಬಿಟ್ರು ವಸಿಷ್ಠ ಋಷಿಗಳು. ಆವಾಗ ಈ ಇಕ್ಷ್ವಾಕು ಏನು ಮಾಡಿದ, ಅವನನ್ನ ಕೋಪದಿಂದ ದೇಶದಿಂದ ಹೊರಗೆ ಹಾಕಿಬಿಟ್ಟ. ಅವನನ್ನು, ಎಷ್ಟು ದೊಡ್ಡ ಅಪರಾಧ ನೋಡಿ. ಅದನ್ನ ಸದಾಚಾರ ಇಲ್ಲ ಇವನಿಗೆ. ಬ್ರಾಹ್ಮಣರಿಗೆ ನಾವು ಅಡಿಗೆ ಮಾಡಿ ಬಡಿಸಬೇಕಾದಂತಹ ಪದಾರ್ಥಗಳನ್ನ ಉಚ್ಚಿಷ್ಟ ಮಾಡಿಬಿಟ್ರೆ ಎಷ್ಟು ದೊಡ್ಡ ಮಹಾಪಾಪ ಅನ್ನೋದು ಸ್ವಂತ ಮಗನನ್ನೇ ಸಿಟ್ಟಿನಿಂದ ಇವನೇನ್ ಮಾಡಿದ, ದೇಶದಿಂದಲೇ ಹೊರಗೆ ಹಾಕಿಬಿಟ್ಟ. ಸದಾಚಾರ ಗೊತ್ತಿಲ್ಲ ನಿನಗೆ ಅಂತ. ದೇಶಾತ್ ನಿಸ್ಸಾರಯಾಮಾಸ ಅಂತ ಹೇಳಿದ್ದಾರೆ. ಆಚಾರ ಶೂನ್ಯ ನೀನು, ತ್ಯಕ್ತ ವಿಧಿಂ, ವಿಧಿ ಏನು ಗೊತ್ತಿಲ್ಲ ನಿನಗೆ ಅಂತ ಹೇಳಿ ಸಿಟ್ಟಿನಿಂದ ಮಗನನ್ನ ದೇಶಾಂತರ ಮಾಡಿಬಿಟ್ಟ. ಜ್ಞಾತ್ವಾ ಪುತ್ರಸ್ಯ ತತ್ಕರ್ಮ ಗುರುಣಾಭಿಹಿತಂ ನೃಪಃ ದೇಶಾನ್ ನಿಸ್ಸಾರಯಾಮಾಸ ಸುತಂ ತ್ಯಕ್ತ ವಿಧಿಂ ವೃಷಾ. ಸತು ವಿಪ್ರೇಣ ಸಂವಾದಂ ಜಾಪಕೇನ ಸಮಾಚರನ್ ತ್ಯಕ್ತ್ವಾ ಕಲೇವರಂ ಯೋಗಿ ಸತೇನಾವಾಪಯತ್ಪರಂ. ಇನ್ನು ಆ ಇಕ್ಷ್ವಾಕು ಮಹಾರಾಜ ಈ ರೀತಿ ಅಷ್ಟು ಅವನು ನಿಷ್ಠೆ ಇತ್ತವನಿಗೆ ಅನ್ನೋದು ಇದರಿಂದ ಗೊತ್ತಾಗ್ತದೆ. ತನ್ನ ಮಗನನ್ನೇ ಅವನು ದೇಶದಿಂದ ಹೊರಗೆ ಹಾಕಿದಂತಹ ಅಂತಹ ಒಬ್ಬ ರಾಜ ಚೆನ್ನಾಗಿ ಧರ್ಮದಿಂದ ಅವನು ಪ್ರಜಾಪಾಲನೆಯನ್ನು ಮಾಡ್ತಾ ಇದ್ದ. ಅಂತಹ ಇಕ್ಷ್ವಾಕು ಮಹಾರಾಜ ಕೊನೆಗೆ ಒಬ್ಬ ಋಷಿಗಳು, ಜಾಪಕ ಅಂತ ಒಬ್ಬ ಋಷಿಗಳು, ಅವರ ಹತ್ರ ಪರತತ್ವದ ಬಗ್ಗೆ ತುಂಬ ವಿಚಾರ ಮಾಡ್ತಾನೆ. ಅವ್ರ ಜೊತೆಗೆ ಪರಸ್ಪರ ಸಂಭಾಷಣೆಯನ್ನ ಮಾಡ್ತಾನೆ. ಮಾಡಿ ಪರತತ್ವದ ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ. ಒಳ್ಳೆ ಉತ್ತಮವಾದ ಜ್ಞಾನವನ್ನ ಸಂಪಾದನೆ ಮಾಡಿ ಆಮೇಲೆ ಯೋಗಾಭ್ಯಾಸವನ್ನ ಮಾಡಿ ಕೊನೆಗೆ ಯೋಗದಿಂದಲೇನೆ ತನ್ನ ಶರೀರ ತ್ಯಾಗ ಮಾಡಿ ಅವನು ಬ್ರಹ್ಮನಾಡಿ ಮೂಲಕವಾಗಿ ತಾನು ಶರೀರ ತ್ಯಾಗ ಮಾಡಿ ಪರಬ್ರಹ್ಮನನ್ನ ಪಡೆದ. ತ್ಯಕ್ತ್ವಾ ಕಲೇವರಂ ಯೋಗಿ ಅಂದ್ರೆ ಯೋಗಾಭ್ಯಾಸದಿಂದ ಅವನು ತನ್ನ ದೇಹ ತ್ಯಾಗ ಮಾಡಿ ಯತ್ ಪರಂ ಅವಾಪ, ಸರ್ವೋತ್ತಮನಾದ ಭಗವಂತನನ್ನು ಹೊಂದಿದ. ಅಂತಹ ಉತ್ತಮನಾದ ಮಹಾರಾಜ ಇವನು ಇಕ್ಷ್ವಾಕು. ಸತು ವಿಪ್ರೇಣ ಸಂವಾದಂ ಜಾಪಕೇನ ಸಮಾಚರನ್ ತ್ಯಕ್ತ್ವಾ ಕಲೇವರಂ ಯೋಗಿ ಸತೇನಾವಾಪಯತ್ಪರಂ.
ಪಿತರ್ಯುಪರತೆಭ್ಯೇತ್ಯ ವಿಕುಕ್ಷಿ ಪೃಥಿವೀಂ ಇಮಾಂ ಶಾಸನ್ ನೀಜೇ ಹರಿಂ ಯಜ್ಞೈಃ ಶಶಾದ ಇತಿ ವಿಶ್ರುತಃ. ಹೀಗೆ ವಿಕುಕ್ಷಿ ಮಹಾರಾಜ ತನ್ನ ಶರೀರ ತ್ಯಾಗ ಮಾಡಿದ ನಂತರದಲ್ಲಿ ಈ ವಿಕುಕ್ಷಿ ಅಂತನ್ನೋನು ಮತ್ತೆ ಹಿಂತಿರುಗಿ ಬಂದ, ರಾಜ್ಯಕ್ಕೆ ಬಂದು ಅವನೇ ರಾಜನಾಗಿ ಈ ಭೂಮಿಯನ್ನ ಆಳ್ತಾ ಒಳ್ಳೆ ಯಜ್ಞಯಾಗಗಳನ್ನೆಲ್ಲ ಮಾಡ್ತಾ ಭಾರಿ ಪ್ರಸಿದ್ಧನಾಗಿ ಶಶಾದ ಅಂತಾನೆ ಪ್ರಸಿದ್ಧ ಆಗಿಬಿಟ್ಟ. ಚೆನ್ನಾಗಿ ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದ. ಹರಿಂ ಯಜ್ಞೈಹಿ ಈಜೆ ಎಂದಿದ್ದಾರೆ. ಯಜ್ಞೈಹಿ, ಯಜ್ಞಗಳಿಂದ ಭಗವಂತನನ್ನ ಅವನು ಯಾಗ ಮಾಡಿ ಸಂತೋಷ ಪಡಿಸ್ತಾ ಇದ್ದ, ಆರಾಧನೆ ಮಾಡ್ತಾ ಇದ್ದ. ಶಶಾದ ಇತಿ ವಿಶ್ರುತಃ, ಶಶಾದ ಅಂತ ಅವನಿಗೆ ಹೆಸರು. ವಿಕುಕ್ಷಿಗೆನೆ ಶಶಾದ ಅಂತ ಮತ್ತೊಂದು ಹೆಸರು. ಯಾಕೆ ಅಂದ್ರೆ ಶಶ ಅಂದ್ರೆ ಮೊಲ, ಅದನ್ನ ತಿಂದವನು ಅದ. ಶಶ ಅದ, ಮೊಲವನ್ನ ತಿಂದವನು ಅಂತ ಅವನಿಗೆ ಅದೇ ಹೆಸರು ಬಂದ್ಬಿಡ್ತು. ಯಾವುದಾದ್ರೂ ಒಂದು ಪ್ರಸಿದ್ಧವಾದ ಕೆಲಸಗಳನ್ನು ಮಾಡಿದರೆ ಅದೇ ಹೆಸರೇ ಪ್ರಸಿದ್ಧಿ ಆಗ್ಬಿಡ್ತದೆ. ಹಾಗಾಗಿ ಇವನನ್ನ ಶಶಾದ ಅಂತ ಕರಿತಾ ಇದ್ರು. ಇಕ್ಷ್ವಾಕು ಸತ್ತೋದ ಇವ ಬಂದ ಅಂದ್ರೆ ಬಂದ ದೊಡ್ಡವನ. ಹೌದು, ಇಕ್ಷ್ವಾಕುಗೆ ವಿಕುಕ್ಷಿಯೇ ದೊಡ್ಡ ಮಗ ಅಲ್ವಾ, ಹಾಗಾಗಿ ಅವನೇ ಮುಂದಿನ ರಾಜ. ತಿರುಗಿ ಬಂದು ರಾಜ್ಯಪಾಳ್ಯ ಮಾಡಿದ ಅಂದ್ರೆ ಅವನಿಗೆ ಒಂದು ಯೋಗ್ಯತೆ ಬಂದು ಅದು ಸಿಟ್ಟಿನಲ್ಲಿ ಅವನಿಗೆ ಹಾಗೆ ಹೇಳಿ ನೀನು ಹೋಗು ಅಂತ ಹೇಳಿಬಿಟ್ಟಿದ್ದ. ಹಾಗೆ ಅದೇನು ದೊಡ್ಡ ವಿಷಯ ಅಲ್ಲ. ಅವನು ರಾಜ್ಯಭಾರ ಮಾಡಲಿಕ್ಕೆ ಅನರ್ಹನಾದ ರಾಜ ಏನಲ್ಲ. ಅವತ್ತು ಸಿಟ್ಟು ಬಂತು, ನೀನು ಮನೆ ಬಿಟ್ಟು ಹೋಗು ಅಂತ ಬೈದು ಕಳಿಸಿಬಿಟ್ಟ. ಹಾಗಾಗಿ ಹೋಗಿದ್ದ ಅವನು. ಆದರೆ ನಿಜವಾಗ್ಲೂ ರಾಜ್ಯಕ್ಕೆ ಅವನೇ ಅರ್ಹ, ಮುಂದಿನ ರಾಜ ಅವನೇ ಬಂದು ರಾಜನಾಗಿ ಅವನು ಚೆನ್ನಾಗಿ ಯಜ್ಞಯಾಗಗಳನ್ನೆಲ್ಲ ಮಾಡ್ತಾ ಇದ್ದ. ಒಳ್ಳೆ ಭಕ್ತಿ ಇತ್ತು ಅವನಿಗೆ. ಹಸಿವೆ ಆಗಿತ್ತು ಪಾಪ, ಅವನಿಗೆ ಗೊತ್ತಾಗಿಲ್ಲ. ಮೊದಲು ಆ ಥರ ಮಾಂಸವನ್ನ ತಿಂದುಬಿಟ್ಟಿದ್ದ. ಆದ್ರಿಂದ ಅದೇ ಹೆಸರು ಅವನಿಗೆ ಪ್ರಸಿದ್ಧ ಆಯಿತು. ಶಶಾದ ಅಂತಾನೆ ಪ್ರಸಿದ್ಧನಾಗಿದ್ದ. ಮೊದಲೇನೋ ಅನಾಚಾರಿ ಆಗಿದ್ದ, ಆದರೆ ಮುಂದೆ ಒಳ್ಳೆ ಭಗವಂತನ ಆರಾಧನೆಯನ್ನೆಲ್ಲ ಮಾಡಿ ಅವನು ಬೇಕಾದಷ್ಟು ಸಾಧನೆಯನ್ನ ಮಾಡಿಕೊಂಡ ವಿಕುಕ್ಷಿ. ನಮಸ್ಕಾರ ಗುರುಗಳೇ. ಇದು ಶ್ರಾದ್ದಕ್ಕ ಮಾಂಸ ಯೂಸ್ ಮಾಡೋದು ಏನ್ ತಾತ್ಪರ್ಯ? ಆಮೇಲೆ ವಶಿಷ್ಠರು ಬಂದು ಅದನ್ನ ಭೋಜನ ಮಾಡ್ತಾರೆಯಾ? ಅದೇ ಹೇಳಿದ್ನಲ್ಲ, ಹಿಂದಿನ ಯುಗಗಳಲ್ಲಿ ಮಾಂಸ ಭೋಜನ ಅಂತನ್ನೋದು ಅದು ವಿಹಿತವಾಗಿತ್ತು ಅಂತ. ಶ್ರಾದ್ದದಲ್ಲಿ ಮಾಂಸವನ್ನ ಈ ತರ ನಿವೇದನೆ ಮಾಡೋದು ಪದ್ಧತಿ ಇತ್ತು. ಕಲಿಯುಗದಲ್ಲಿ ಅದು ಇಲ್ಲ. ಕಲಿಯುಗದಲ್ಲಿ ಶ್ರಾದ್ದಕ್ಕೆ ಮಾಂಸ ಭೋಜನ ನಿಷಿದ್ಧ. ಆದರೆ ಹಿಂದಿನ ಯುಗಗಳಲ್ಲಿ ಅದಕ್ಕೆ ಅನುಮತಿ ಇತ್ತು. ಇದು ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ಇದರ ಬಗ್ಗೆ ವಿಚಾರ ಮಾಡಿದ್ದಾರೆ. ಅಶ್ವಮೇಧಂ ಗವಾಲಂಭಂ ಸನ್ಯಾಸಂ ಫಲಪೈತೃಕಂ ದೇವರಾಚ್ಯ ಸುತೋತ್ಪತ್ತಿಂ ಕಲೌ ಪಂಚವಿವರ್ಜಯೇತ್ ಅಂತ ಕಲಿಯುಗದೊಳಗೆ ಈ 5 ಬಿಡಬೇಕು ಅಂತ. ಅಲ್ಲಿ ಫಲಪೈತೃಕ ಅನ್ನೋದೊಂದು ಸೇರ್ಕೊಂಡಿದೆ. ಅಂದ್ರೆ ಶ್ರಾದ್ದದಲ್ಲಿ ಬ್ರಾಹ್ಮಣರಿಗೆ ಮಾಂಸದ ಅಡಿಗೆ ಮಾಡಬಾರದು ಅಂತ ಕಲಿಯುಗದಲ್ಲಿ ಯಾವ್ದ್ಯಾವ್ದು ನಿಷಿದ್ಧ ಅನ್ನೋದನ್ನ ಹೇಳುವಾಗ ಅದನ್ನೊಂದು ಹೇಳಿದ್ದಾರೆ. ಕಲಿಯುಗದಲ್ಲಿ ಶ್ರಾದ್ದದಲ್ಲಿ ಮಾಂಸ ಭೋಜನವನ್ನ ಮಾಡಿಸಬಾರದು ಬ್ರಾಹ್ಮಣರಿಗೆ ಅಂತ ಬರೆದಿದ್ದಾರೆ. ಇದರಿಂದ ಏನು ಗೊತ್ತಾಗುತ್ತೆ? ಹಿಂದಿನ ಯುಗದಲ್ಲಿ ಇತ್ತು ಅಂತ ಗೊತ್ತಾಗುತ್ತೆ. ಅಲ್ಲಿ ಇನ್ನೊಂದು ಪ್ರಶ್ನೆ ಅಂದ್ರೆ ಇದು ಯಾಗ ನಿಂತೋಯ್ತು, ಅದು ಯಾವ ಏನಾಯ್ತು ಒಂದು ಮಾಂಸಜದ ಬಾಕಿ 4 ಯಾವುದು ಗುರುಗಳೇ? ಅಶ್ವಮೇಧಂ ಗವಾಲಂಭಂ ಸನ್ಯಾಸಂ ಫಲಪೈತೃಕಂ ದೇವರಾಚ್ಯ ಸುತೋತ್ಪತ್ತಿಂ ಕಲೌ ಪಂಚ ವಿವರ್ಜಯೇತ್ ಅಂತಿದೆ. ಅಂದ್ರೆ ಇದಕ್ಕೆಲ್ಲ ಮೇಲ್ನೋಟದ ಅರ್ಥವೇ ಅಲ್ಲ, ಸ್ವಲ್ಪ ವಿಚಾರ ಮಾಡಬೇಕು. ಸನ್ಯಾಸವನ್ನ ಕಲಿಯುಗದಲ್ಲಿ ನಿಷೇಧ ಮಾಡಿದ್ದಾರೆ ಅಂತಂದ್ರೆ ಹಂಗಾರೆ ಯಾರು ಸನ್ಯಾಸಿಗಳಾಗಬಾರ್ದು ಅಂತ ಅರ್ಥ ಆಗಿಬಿಡ್ತದೆ. ಅದು ಯಾವ ಸನ್ಯಾಸ ಹೇಳಿದ್ದಾರೆ ಅನ್ನೋದನ್ನ ಅದರ ಬಗ್ಗೆ ವಿಚಾರ ಮಾಡೋಣ ಆಮೇಲೆ.
ಅಶ್ವಮೇಧ ಯಾಗ ಮಾಡುವಾಗ ಹ್ಮ್. ಅವಾಗೆಲ್ಲ ಪಶು ಹಿಂಸೆ ಮಾಡ್ತಾ ಇದ್ರು, ಅದು ನಿಷಿದ್ಧ ಕಲಿಯುಗದೊಳಗೆ. ಹಾಗೆ ಸನ್ಯಾಸವು ನಿಷಿದ್ಧ ಅಂತ ಹೇಳ್ತಾರೆ. ಅಂದ್ರೆ ಸನ್ಯಾಸದಲ್ಲಿ 4 ವಿಧವಾದ ಸನ್ಯಾಸಿಗಳಿದ್ದಾರೆ: ಹಂಸರು, ಪರಮಹಂಸರು, ಕುಟಿಚಕರು, ಬಹುದಕರು ಅಂತ. ಅದರಲ್ಲಿ ಪರಮಹಂಸ ಸನ್ಯಾಸ ಅಂತ ಅನ್ನೋದು ಕಲಿಯುಗದೊಳಗೆ ಸಾಧ್ಯವೇ ಇಲ್ಲ. ಹಾಗಾಗಿ ಅದನ್ನ ನಿಷೇಧ ಮಾಡಿರ್ಬೋದು ಅಂತ ಅನ್ಸತ್ತೆ. ಅದನ್ನ ಇಲ್ಲಿ ಇಟ್ಕೊಳ್ಬೇಕು ಅಂತ ನನ್ನ ಹಾಗೆ ಅನ್ಸುತ್ತೆ ನೋಡ್ಲಿಕ್ಕೆ. ವಿಚಾರ ಮಾಡೋಣಂತೆ. ಫಲಪೈತೃಕಂ ಅಂತಂದ್ರೆ ಪಿತೃಕರ್ಮದಲ್ಲಿ ಮಾಂಸ ನಿಷಿದ್ಧ. ದೇವರಾಚ್ಯ ಸುತೋತ್ಪತ್ತಿ, ಮಕ್ಕಳು ಆಗಲಿಲ್ಲ ಅಂತಂದ್ರೆ, ದೇವರ ಅಂತಂದ್ರೆ ಮೈದನ, ಗಂಡನ ತಮ್ಮ ಅಣ್ಣ ಇರ್ತಾರಲ್ಲ, ಅವರಿಂದ ಮಕ್ಕಳನ್ನ ಪಡೆಯುವಂತಹ ಒಂದು ಪದ್ಧತಿ ಇತ್ತು. ಅದು ಕಲಿಯುಗದೊಳಗೆ ನಿಷಿದ್ಧ. ಇದು ಒಟ್ಟ ಇದು. ನನ್ನ ಪ್ರಶ್ನೆ ಏನಿರುತ್ತದೆ, ಈಗ ಒಂದು ಇಕ್ಷ್ವಾಕು ಬಂದು ತನ್ನ ವಿಕುಕ್ಷಣ ವೈ ಮಾಂಸ ತಗೊಂತಾನ, ಅವ ಬಂದು ತಿಂದುಡ್ತಾನ, ವಶಿಷ್ಠರು ಕಂಡುಹಿಡ್ತಾರೆ. ಆಮೇಲೆ ಯಾಕೆ ಹೆಂಗ್ ಕಂಟಿನ್ಯೂ ಆಯ್ತು ಮಾತು ಬರಲ್ಲ, ಹೇಗೆ ಅದು ಶ್ರಾದ್ದವಾ? ಆಮೇಲೆ ಬೇರೆ ಏನೋ ತಗೊಂಡ್ ಬಂದು ಮಾಡಿರ್ತಾರೆ, ಆ ವಿಷಯ ಬೇರೆ. ಅದು ಮೇನ್ ನಮಗೆ ವಿಷಯ ಬೇಕಾಗಿದ್ದದ್ದು ಇವನು ಉಚ್ಚಿಷ್ಟ ಮಾಡಿದ್ದ, ಹಾಗಾಗಿ ಇವನನ್ನ ರಾಜ್ಯದಿಂದ ಹೊರಗೆ ಹಾಕಿದ್ರು ಅನ್ನೋದು ಮಾತ್ರ ಇಲ್ಲಿ ತಗೊಂಡಿದ್ದಾರೆ. ಶ್ರಾದ್ದ ಬಿಡೋದಿಲ್ಲ, ಏನೋ ಒಂದು ತಗೊಂಡು ಶ್ರಾದ್ದ ಮಾಡೇ ಮಾಡ್ತಾರೆ. ಅದು ಮುಖ್ಯ ವಿಷಯ ಅಲ್ಲ, ಆದ್ರಿಂದ ಅದನ್ನ ಹೇಳಲಿಲ್ಲ. ಶ್ರಾದ್ದ ಕಂಟಿನ್ಯೂ ಆಗುತ್ತೆ. ಇಲ್ಲಾಂದ್ರೆ ಬೇಗ ಮತ್ತೊಂದು ಹೋಗಿ ಶ್ರಾದ್ದ ಇನ್ನೊಂದು ತಗೊಂಡು ಬರ್ತಾನೆ, ಉಚ್ಚಿಷ್ಟ ಆಗದೆ ಇರುವಂಥದ್ದು ಅದನ್ನು ತಗೊಂಡು ಬಂದು ಶ್ರಾದ್ದ ಮಾಡ್ತಾರೆ ಅಂತ ಹಿಂಗೇನೋ ಇಟ್ಕೊಳ್ಬೋದು. ಆ ಕಥೆಯಲ್ಲಿ ಬಂದಿದೆ, ನೋಡೋಣ ಮುಂದೆ ಏನಾರು ಬಂದಿದ್ರೆ. ಅದ್ರ ಬಗ್ಗೆ ಇಲ್ಲೇನು ಹೇಳಿಲ್ಲ. ಸರಿ. ಪಿತರ್ಯುಪರತೇಭ್ಯೇತ್ಯ ಪೃಥ್ವೀ ಶಾಸನಂ ಕೃತಂ ಶಾಸನ್ನೀಜೇ ಹರಿಂ ಯಜ್ಞೈಃ ಶಶಾದ ಇತಿ ವಿಶ್ರುತಃ ಪುರಂಜಯಸ್ತಸ್ಯ ಸುತಃ ಇಂದ್ರವಾಹ ಇತೀರಿತಃ ಕಕುತ್ಥ ಇತಿ ವಾಪ್ಯುಕ್ತಃ ಶೃಣು ನಾಮಾನಿ ಕರ್ಮಭಿಃ. ಇನ್ನು ಆ ವಿಕುಕ್ಷಿ ಏನಿದ್ದಾನೆ ಅವನಿಂದಲೇ ಮುಂದುವರಿತು ಸಂತತಿ. ಆ ವಿಕುಕ್ಷಿಯ ಮಗ ಪುರಂಜಯ ಅಂತ, ಅವನು ಇಂದ್ರವಾಹ ಅಂತ ಕರೆಸ್ಕೊಳ್ತಾನೆ. ಅವನಿಗೆ ಇಂದ್ರವಾಹ ಅಂತ ಹೆಸರು. ಇವನಿಗೆ ಹೇಗೆ ಶಶಾದ ಅಂತ ಹೆಸರಿತ್ತಲ್ಲ, ಹಾಗೆ ಅವನಿಗೆ ಇಂದ್ರವಾಹ ಅಂತ ಹೆಸರಿತ್ತು. ಪುರಂಜಯ ಅನ್ನೋ ರಾಜ. ಅವನಿಗೆ ಕಕುತ್ಥ ಅಂತ ಕೂಡ ಕರಿತಿದ್ರಂತೆ. ಕಕುತ್ಥ ಇತಿವಾ ಅಪಿ ಉಕ್ತಃ ಇಂದ್ರವಾಹ ಇತೀರಿತಃ, ಇಂದ್ರವಾಹ ಅಂತನೂ ಕರಿತಿದ್ರು, ಅಥವಾ ಕಕುತ್ಥ ಅಂತನೂ ಕೂಡ ಕರಿತಿದ್ರು. ಹೀಗೆ ಒಟ್ಟು 3 ಹೆಸರು ಅವನಿಗೆ. ವಿಕುಕ್ಷಿಯ ಮಗ ಪುರಂಜಯ, ಇಂದ್ರವಾಹ, ಕಕುತ್ಥ ಅಂತ 3 ಹೆಸರಿನಿಂದ ಕರೆಸ್ಕೊಳ್ತಿದ್ದ ಅವನು. ಈ 3 ಹೆಸರುಗಳು ಅವನು ಮಾಡಿದ ಉತ್ತಮವಾದ ಕೆಲಸಗಳಿಂದಲೇ ಅವನಿಗೆ ಬಂದದ್ದು. ಅವರವರು ಮಾಡುವ ಕೆಲಸದಿಂದ ಅವರವರನ್ನ ಆ ಹೆಸರಿನಿಂದಲೇ ಕರೀತಾರೆ. ಈ 3 ಹೆಸರು ಹೇಗೆ ಬಂತು, ಅಂಥ ಉತ್ತಮವಾದ ಕಾರ್ಯಗಳನ್ನ ಏನು ಮಾಡಿದ ಅವನು, ಯಾಕೆ ಈ 3 ಹೆಸರು ಬಂತು ಅನ್ನೋದನ್ನ ಹೇಳ್ತೇನೆ ಕೇಳು ಅಂತ ಮುಂದೆ ಆ ಕಥೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪುರಂಜಯಸ್ತಸ್ಯ ಸುತಃ ಇಂದ್ರವಾಹ ಇತೀರಿತಃ ಕಕುತ್ಥ ಇತಿ ವಾಪ್ಯುಕ್ತಃ ಶೃಣು ನಾಮಾನಿ ಕರ್ಮಭಿಃ. ಕರ್ಮಭಿಃ ನಾಮಾನಿ, ಅವನು ಮಾಡಿದ ಕೆಲಸದಿಂದ ಈ 3 ಹೆಸರುಗಳು. ಅದೇನು ಕಥೆ, ಯಾಕೆ ಆ 3 ಹೆಸರು ಬಂತು ಅಂತ ಮುಂದೆ ಹೇಳ್ತಾ ಹೋಗ್ತಾರೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ 12 ಶ್ಲೋಕ ಆಯ್ತು. ನವಮಸ್ಕಂದದ 7ನೇ ಅಧ್ಯಾಯದಲ್ಲಿ 12 ಶ್ಲೋಕ ಮುಗಿತು. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳೇ, ಪಾಠ ಇಲ್ಲ ಅಲ್ವ ಗುರುಗಳೇ? ಈ 10ನೇ ಶ್ಲೋಕದಲ್ಲಿ ಸತ್ಯಧರ್ಮ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ನೋಡ್ರಿ, ಅದು ಹೇಳಿ ಸ್ವಲ್ಪ. ಇಕ್ಷ್ವಾಕೋ ಸೂರ್ಯಪುತ್ರ ಬ್ರಾಹ್ಮಣ ಅಂತ ಕೊಟ್ಟಿದ್ದಾರೆ. 10ರಲ್ಲೇ ಸತ್ಯಧರ್ಮರು. ಸತ್ಯಧರ್ಮ ಹೌದಾ? ಆ ಶ್ಲೋಕ ಅದು ಮಹಾಭಾರತದಲ್ಲಿಯೂ ಕೂಡ ಇದರ ಬಗ್ಗೆ ವಿಷಯ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ.
ಮಹಾಭಾರತದ ಮೋಕ್ಷ ಧರ್ಮದಲ್ಲಿ ಬರ್ತಕ್ಕಂತಹ ಒಂದು ಮಾತು. ಭೀಷ್ಮಾಚಾರ್ಯ ಹೇಳ್ತಾರೆ, ಇಕ್ಷ್ವಾಕೋ ಸೂರ್ಯಪುತ್ರಸ್ಯ ಯದ್ವೃತ್ತಂ ಬ್ರಾಹ್ಮಣಸ್ಯ ಚ ಕಾಲಸ್ಯ ಮೃತ್ಯೋಶ್ಚ ತಥಾ ಯದ್ವೃತ್ತಂ ತನ್ನಿಬೋಧಮೇ. ಅದು ಮಹಾಭಾರತದಲ್ಲಿ ಬರ್ತಕ್ಕಂತಹ ಒಂದು ಮಾತು. ಸೂರ್ಯಪುತ್ರನಾದ ಇಕ್ಷ್ವಾಕು ಏನ್ ಮಾಡಿದ, ಬ್ರಾಹ್ಮಣರಿಗೆ ಅಲ್ಲಿ ನಡೆದಂತಹ ಘಟನೆ, ಶ್ರಾದ್ದದಲ್ಲಿ ಏನ್ ನಡೀತು, ಇದು ಬಹಳ ಪ್ರಸಿದ್ಧ ಆದ್ರಿಂದ ಅದನ್ನು ಸ್ವಲ್ಪ ನನಗೆ ಹೇಳ್ರಿ ಅಂತ ಭೀಷ್ಮಾಚಾರ್ಯ ಕೇಳ್ತಾರೆ. ಷಡಂಗವಿನ್ ಮಹಾಪ್ರಾಜ್ಞ ಪೈಪ್ಪಲಾದಿಸ್ಸ ಕೌಶಿಕಃ ಇತ್ಯಾರಭ್ಯ ಉಪಾಖ್ಯಾನ ಸಮಾಪ್ತಿ ಪರ್ಯಂತೇನ ಗ್ರಂಥೇನ. ಮಹಾಭಾರತದಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಈ ವಿಷಯ ಬಂದಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಸತ್ಯಧರ್ಮ ತೀರ್ಥರು. ಅಲ್ಲಿ ಈ ವಿಷಯ ನಮಗೆ ಸ್ಪಷ್ಟ ಆಗ್ತದೆ. ಮಹಾಭಾರತಲ್ಲೂ ಬರುತ್ತೆ ಈ ವಿಷಯ. ಅವನು ಜಿಂಕೆ ಮಾಂಸ ತಗೊಂಡ್ ಬಂದದ್ದು ಶ್ರಾದ್ದಕ್ಕೆ, ಅಲ್ಲಿ ನೋಡಿದ್ರೆ ಏನಾದ್ರು ಗೊತ್ತಾಗ್ಬೋದು. ಮುಂದಿಂದ ಹೇಳಿರ್ಲಿಕ್ಕಿಲ್ಲ. ಜಿಂಕೆ ಮಾಂಸ ಏನು ಸ್ಪೆಷಾಲಿಟಿ? ಅದು ಬಹಳ ವಿಶೇಷ ಅಂತೆ, ಜಿಂಕೆ ಮಾಂಸ ಶ್ರಾದ್ದಕ್ಕೆ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಾಚಾರ್ಯ. ನಮಸ್ಕಾರ ಗುರುಗಳೇ. ಹರೇ ನಮಃ ಆಚಾರ್ಯ, ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.